भारत माता की जय जय ಶ್ರೀರಾಮ್ ಹರ ಹರ ಮಹಾದೇವ್. ಈ ವಿಡಿಯೋ ನೋಡೋರಿಗೆ ಎಲ್ಲ ದೇಶ ಭಕ್ತರಿಗೆ ಮತ್ತು ನನ್ನ ದೇಶ ಪ್ರಜೆಗಳಿಗೆ ನನ್ನ ಶ್ರೇಷ್ಠ ನಮಸ್ಕಾರಗಳು. ನಾ ಈ ವಿಡಿಯೋಕ್ಕೆ ಯಾಕೆ ಬಂದೀನಿ ಅಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಂದಿಷ್ಟು ಸೂಸೈಡ್ ಆಗ್ಯವು. ಆ ಸೂಸೈಡ್ ಮಾಡ್ಕೊಂಡವ್ರು ಯಾರು ಅಂತ ನಿಮ್ಮ ಮುಂದೆ ನಾನು ಹೇಳಕ್ಕೆ ಬಂದೀನಿ. ಒಟ್ಟು ಸೂಸೈಡ್ ಕೇಸ್ ಅಷ್ಟೇ 2,000 ಸೂಸೈಡ್ ಆಗ್ಯವು. ಈ ಆತ್ಮಹತ್ಯೆ ಮಾಡ್ಕೊಂಡವ್ರು ಯಾರು? ಡ್ರಗ್ಸ್ ಸ್ಮಗ್ಲಿಂಗ್ ಮಾಡೋರು ಆತ್ಮಹತ್ಯೆ ಮಾಡ್ಕೊತಾರ, ಅವ್ರಂತ ಮಾಡ್ಕೊಳ್ಳೋಂಗಿಲ್ಲ. ಗಾಂಜಾ ಮಾರೋರು ಯಾರು ಆತ್ಮಹತ್ಯೆ ಮಾಡ್ಕೊತಾರನ, ಅವರು ಮಾಡ್ಕೊಳ್ಳೋಂಗಿಲ್ಲ. ಮತ್ತು ಸೆರೆ ಮಾರೋರು ಯಾರು ಆತ್ಮಹತ್ಯೆ ಮಾಡ್ಕೊಂಡಾರನ, ಅವರು ಮಾಡ್ಕೊಂಡಿಲ್ಲ. ಯಾರ ದೊಡ್ಡ ದೊಡ್ಡ ಫಿಲ್ಮ್ ಇಂಡಸ್ಟ್ರಿ ಇದ್ದರು ಯಾರು ಸೂಸೈಡ್ ಮಾಡ್ಕೊತಾರನ, ಅವರು ಯಾರು ಸೂಸೈಡ್ ಮಾಡ್ಕೊಂಡು. 2,000 ಸೂಸೈಡ್ ಮಾಡ್ಕೊಳೋದು ಯಾರು ಅಂತಂದ್ರೆ, ಜಗತ್ತನ್ನು ಸಾಕ್ತಿರೋವಂಥ, ಜಗತ್ತಿಗೆ ಅನ್ನ ಹಾಕುವಂಥ, ಕಳ್ಳರಿಗೆ, ಕದಿಮರಿಗೆ, ಸ್ಮಗ್ಲರ್ಸ್ಗೆ ಅನ್ನ ಹಾಕುವಂಥ ಸಾಕ್ಷಾತ್ ಈ ಭೂಮಿ ಮೇಲೆ ಹುಟ್ಟಿರೋ ದೇವರು ರೈತರು. 2,000 ರೈತರು ಸೂಸೈಡ್ ಮಾಡ್ಕೊಂಡ್ರ. ಜಗತ್ತನ್ನು ಸಾಕುವಂಥ ದೇವರು ರೈತನ ಸೂಸೈಡ್ ಮಾಡ್ಕೊಳ್ಳೋದ್ರ, ಬಾಕಿ ಯಾರು ಸೂಸೈಡ್ ಮಾಡ್ಕೊಳ್ಳೋದು? ಇದಕ್ಕೆ ಕಾರಣ ಯಾರಪ್ಪ? ರೈತರು ಸೂಸೈಡ್ ಮಾಡ್ಕೊಳ್ಳೋಕೆ ಹೊಣೆಗಾರ ಯಾರು? 2 ಪಾಯಿಂಟ್ ಅದಾವೆ. ಒಂದು ಕಾಂಗ್ರೆಸ್ ಪಕ್ಷ, ಇನ್ನೊಂದು ಅದಕ್ಕೆ ಸಪೋರ್ಟ್ ಕೊಡಕತ್ತಿರೋ ವಕ್ಫ್ ಬೋರ್ಡ್. ಇವು ಎರಡು ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಐತಿ. ಹೆಂಗಂತ ಡೀಟೇಲ್ ಹೇಳ್ತೀನಿ ತಿಳ್ಕೊರಿ ನೀವು. ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ವಕ್ಫ್ ಬೋರ್ಡ್ನವ್ರಿಗೆ ಪಂಪ್ ಹೊಡಿತಾರೆ. ಆ ರೈತಗೆ ಹೇಳೋರು ಕೇಳೋ ಯಾರು ಇಲ್ಲಪ್ಪ, ನೋಡೋ ಹಿಂದೆ ಮುಂದೆ ಯಾರೂ ಇಲ್ಲ, ಅದನ್ನು ವಕ್ಫ್ ಬೋರ್ಡ್ನ ತೊಗೊತಿದ್ದಾರೆ. ಈ ವಕ್ಫ್ ಬೋರ್ಡ್ನವ್ರು ಏನು ಮಾಡ್ತಾರೆ, ಒಂದು 50 ಜನ ಹೋಗಿ ಇದು ನಮ್ಮ ವಕ್ಫ್ ಬೋರ್ಡ್ ಪ್ರಾಪರ್ಟಿ ನಮಗೆ ಬಿಟ್ಟು ಕೊಡಪ್ಪ ಅಂತ ಒಂದು ಧಮಕಿ ಕೊಟ್ಟು ಅದನ್ನು ಕಸ್ಕೊಂಡ್ಬಿಡ್ತಾರೆ. ಈ ಟೆನ್ಷನ್ಗೆ ಆ ರೈತ ಸೂಸೈಡ್ ಮಾಡ್ಕೊತಾನೆ. ವಕ್ಫ್ ಬೋರ್ಡ್ನಾಗ ತೊಗೊಂಡ ಮೇಲೆ, ಈಗ ಎಕ್ಸಾಂಪಲ್ ಒಂದು 50 ಎಕರೆ ಅಂತ ತಿಳ್ಕೊರಿ. ವಕ್ಫ್ ಬೋರ್ಡ್ನವರು ಒಂದು 50 ಎಕರೆ ತೊಗೊಂಡ್ರು, ಅದರಾಗ ಪರ್ಸೆಂಟೇಜ್ ಐತಿ. ವಕ್ಫ್ ಬೋರ್ಡ್ ಅವ್ರಿಗೆ 25%, 75% ಈ ಕಾಂಗ್ರೆಸ್ ಭಕ್ತವ್ರಿಗೆ. ಅಂದ್ರೆ 10 ಎಕರೆ ಹೊಲ ಅಂತ ತಿಳ್ಕೊರಿ. 10 ಎಕರೆದಾಗ 2.5 ಎಕರೆ ವಕ್ಫ್ ಬೋರ್ಡ್ಗೆ, 7.5 ಎಕರೆ ಕಾಂಗ್ರೆಸ್ ಪಕ್ಷ ರಾಜನೀತಿ ಅವ್ರಿಗೆ. ಅದ್ರಾಗ ಡಿವೈಡ್ ಮಾಡ್ಕೊತಾರೆ ಇವರು. ಕಾಂಗ್ರೆಸ್ನವರು ಹಂಚ್ಕೊಂಡ್ಬಿಡ್ತಾರೆ, ನಿನಗೆ 2 ಎಕರೆ, ನನಗೆ 2 ಎಕರೆ ಅಂತೇಳಿ. ಅಂದ್ರೆ ಇಲ್ಲಿ ಯಾರು ಮೂರ್ಖ ಅಂದ್ರೆ, ಜಗತ್ತಿಗೆ ಅನ್ನ ಹಾಕೋ ರೈತನ ಮೂರ್ಖ ಆಗದಾನ. ಇವು ಯಾರೋ ಸೂಸೈಡ್ ಮಾಡ್ಕೊಳಂಗಿಲ್ಲ. ಇವರು ಸ್ಮಗ್ಲರ್ಸು, ಗಾಂಜಾ ಮಾರೋರು, ಸೆರೆ ಮಾರೋರು, ಡ್ರಗ್ಸ್ ಮಾರೋರು ಯಾರೋ ಸೂಸೈಡ್ ಮಾಡೋಂಗಿಲ್ಲ. ಫಿಲ್ಮ್ ಇಂಡಸ್ಟ್ರಿಗೂ ಯಾರು ಸೂಸೈಡ್ ಮಾಡ್ಕೊಳಂಗಿಲ್ಲ. ಇವರು ಸೂಸೈಡ್ ಮಾಡ್ಕೊಳ್ಳೋಂದ್ರೆ ಜಗತ್ತಿಗೆ ಅನ್ನ ಹಾಕೋ ಸಾಕ್ಷಾತ್ ಪರಮ ದೇವರು, ಬ್ರಹ್ಮಾಂಡದ ದೇವರು, ರೈತನ ಜಗತ್ತಿಗೆ ಅನ್ನ ಹಾಕೋ ದೇವರು, ಅವ ಸೂಸೈಡ್ ಮಾಡ್ಕೊಳ್ತಾನೆ. ಯಾರ ಬೇಕಾದಲ್ಲಿ ಹೋಗ್ರಿ ಇವು, ಅಲ್ಲಿ ರೇಷನ್ ಬರ್ತಂದ್ರೆ ಅಲ್ಲಿ ಅವನ ರೈತನ ಒಂದು ಬೆವರಿಂದ ಹನಿ ಶ್ರಮ ಇರ್ತದೆ, ಅದಕ್ಕೆ ಅಲ್ಲಿ ರೇಷನ್ ಬರ್ತೈತಿ. ಹೋಟೆಲ್ನಾಗ ಊಟ ಮಾಡಿದ್ರೆ ರೈತಂದ, ಮಠದಾಗ ಹೋಗಿ ಊಟ ಮಾಡಿ ಅದು ರೈತಂದ, ಮನ್ಯಾಗ ಊಟ ಮಾಡಿ ಅದು ರೈತಂದ, ಜಗತ್ತಿನಾಗ ಬೇಕಾದಲ್ಲಿ ಅನ್ನ ಊಟ ಮಾಡಪ್ಪ ಅದು ರೈತನ ಆಶೀರ್ವಾದ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾ ವಿನಂತಿ ಮಾಡ್ಕೊತೀನಿ, ರೈತರ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ರೈತರಿಗೆ ಏನಾದರೂ ಅನುಕೂಲ ಮಾಡಿರಿ. ರೈತರ ಆಸ್ತಿ ಯಾವನು ಕಣ್ಣು ಹಾಕ್ತಾನೋ ಅಂಥವ್ರನ್ನ ಶಿರಶ್ಛೇದನ ಮಾಡೋವಂಥ ಒಂದು ಕಾನೂನು ತೊಗೊಂಬರ್ರಿ, ಹಂಗೆ ಸಪೋರ್ಟ್ ಆಗ್ರಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ 2,000 ರೈತರು ಸೂಸೈಡ್ ಮಾಡ್ಕೊಂಡಾರ. ಅವ್ರಿಗೂ ಮಕ್ಕಳು ಅಂತಿರ್ತಾರೆ, ಮದುವೆ ಅಂತಿರ್ತೈತಿ, ಖರ್ಚು ಅಂತ ಎಲ್ಲ ಇರ್ತೈತಿ. ರೈತರಿಗೆ ನಾ ಇನ್ನೊಂದು ಬಿಡ್ಕೊತೀನಿಪ್ಪ, ನಿಮ್ಮ ಕೈ ಮುದ್ದು ಕಾಲು ಬಿಡ್ಕೊತೀನಿ, ನೀವು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದೊಡ್ಡ ತಪ್ಪು ಮಾಡ್ತೀರಿ ನೀವು. ನಿಮಗೆ ಯಾವ ಕೆಟ್ಟ ಪರಿಸ್ಥಿತಿ ತೊಗೊಂಗ ತಲೆ ಬಿಡ್ಸಕತ್ತ ನಾವು ನೀವು ಎಲ್ಲರೂ ಕೂಡಿ ಸಾಯ್ಬಿಡಿರಿ. ರೈತರು ಒಗ್ಗಟ್ಟಾಗಿರಿ. ನೀವು ನಿಮ್ಗೆ ಯಾರು ಮೋಸ ಮಾಡಕತ್ತಾರ ಅವ್ರಿಗೆ ನೀವು ಕೊಲೆ ಮಾಡೋಂಥ ಪ್ಲ್ಯಾನ್ ಮಾಡಿರಿ. ನೀವು ಯಾಕೆ ಸೂಸೈಡ್ ಮಾಡ್ಕೊತೀರಪ್ಪ? ಜಗತ್ತಿಗೆ ಅನ್ನ ಹಾಕೋ ದೇವರು ನೀವು. ಈ ನನ್ನ ಮಾತನ್ನು ಮುಗಿಸಿ ಈ ವಿಡಿಯೋ ಸಮಾಪ್ತ ಮಾಡ್ತೀನಿ. ಇಷ್ಟ ಆದರೆ ಶೇರ್ ಮಾಡಿರಿ, ಇಲ್ಲಾಂದ್ರೆ ಡಿಲೀಟ್ ಮಾಡಿರಿ. ಜೈ ಶ್ರೀರಾಮ್. ರೈತ ದೇವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನೀವು ಇನ್ನೂ ಚೆನ್ನಾಗಿರಿ, ಆರಾಮಾಗಿರಿ. ಭಾರತ ಮಾತಾ ಕಿ ಜೈ.